ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಗೆ ಏನು ತೋರಿಸ್ತೀನಪ್ಪ ಅಂತಂದ್ರೆ ನಮ್ಮ ಮನ್ಯಾಗ ಇವತ್ತು ಕರ್ಚಿಕಾಯಿ ಮಾಡಕ್ಕಂತಾರೆ. ಕರ್ಚಿಕಾಯಿ ಮಾಡೋದನ್ನು ತೋರಿಸ್ತೀನಿ, ಬರ್ರಿ ನೋಡಂತ್ರಿ ಬರ್ರಿ. ನೋಡ್ರಿ, ಹಿಟ್ಟು ಆಲ್ರೆಡಿ ನಾದಿ ನೆನೆಯಾಕೆ ಇಟ್ಕೊಂಡಾರ. ಒಂದು ಅರ್ಧ ತಾಸು ಬಿಟ್ಟು ಹಿಟ್ಟು ನೆಂದಿರ್ತೈತಿ. ಆವಾಗ ಏನು ಮಾಡ್ಕೊಂಡಾರಂದ್ರೆ ಹಿಟ್ಟನ್ನ ನಾದಿಟ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಾರ. ಏನಪ್ಪ ಇದು ಅಂತಂದ್ರೆ ಸೂಸ್ಲ. ನಾವು ಇದಕ್ಕೆ ಸೂಸ್ಲ ಅಂತೀವಿ. ಅಂದರೆ ಇದ್ರೊಳಗೆ ಏನೇನು ಹಾಕ್ಯಾರಪ್ಪ ಅಂತಂದ್ರೆ ಪುಟಾಣಿ ಹಿಟ್ಟು ಮತ್ತು ಬೆಲ್ಲ, ಕೊಬ್ಬರಿ ತುರಿ, ಗಸಗಸೆ, ಏಲಕ್ಕಿ ಹಾಕ್ಯಾರ. ಹಾಕಿ ಈ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಾರ. ಅಂದರೆ ಈ ಸೂಸ್ಲನ್ನ ರೆಡಿ ಮಾಡಿ ಇಟ್ಕೊಂಡಾರ. ಕರ್ಚಿಕಾಯಿ ಮಾಡೋಕೆ ಸೂಸ್ಲ ರೆಡಿ ಮಾಡಿ ಇಟ್ಕೊಂಡಾರ. ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೊಂಡಿರ್ತಾರೆ, ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕ್ಕೊತಾರೆ. ಬೆಲ್ಲದಾದ್ರೆ ರುಚಿ ಬರ್ತೈತಿ, ಹಂಗಾಗಿ ಬೆಲ್ಲನ ಜಾಸ್ತಿ ಹಾಕಿ ಮಾಡೋದು. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರಂದ್ರೆ ಭಾರಿ ಚಲೋ ಆಗೈತಿ. ರುಚಿನೂ ಹಂಗಾಗೈತಿ, ರುಚಿ ಹಂಗೆ ಮಸ್ತ್ ಆಗೈತಿ, ಭಾರಿ ಚಲೋ ಆಗೈತಿ. ಇದು ನೋಡ್ರಿ ಸೂಸ್ಲ ಹೆಂಗೆ ಬಂದೈತಿ, ಮಸ್ತ್ ಬಂದೈತಿ. ಘಮ ಘಮ ವಾಸನೆ ಎಷ್ಟು ಘಮ ಘಮ ಅನ್ನತ್ತ. ಜವಾರಿನ ಇವತ್ತು ನೋಡ್ರಿ, ಹುರಿದ ಎಳ್ಳನ್ನು ಕೈಲೇ ತಿಕ್ಕಿ ಕೇಟ್ಕೊಂಡು ಬಂದು ಈಗ ಈ ಹಿಟ್ಟಿನೊಳಗೆ ಹಾಕ್ತಾರೆ. ಅಂದರೆ ಸೂಸ್ಲ ಮಾಡ್ಕೊಂಡಿರ್ತೈತಲ್ಲ ಆ ಹಿಟ್ಟಿನೊಳಗೆ ಇದನ್ನು ಹಾಕ್ತಾರೆ. ಘಮ 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 ಅಂತ ನೋಡಿ, ಎಳ್ಳು ಹುರಿದಾರಲ್ಲ ಭಾರಿ ಘಮ ಘಮ ಅಂತವು. ಈಗ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊತಾರೆ ನೋಡ್ರಿ ಹಿಂಗೆ. ನೋಡ್ರಿ ಹೆಂಗೈತಿ, ಭಾರಿ ಚಲೋ ಆಗೈತಲ್ಲ, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಅಷ್ಟು ಘಮ 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 ಅನ್ನೋ ಅಂತೈತಿ, ಅಷ್ಟು ರುಚಿನ ಆಗೈತಿ. ಭಾರಿ ಅಂದ್ರೆ ಭಾರಿ ಆಗೈತಿ. ಇದೇನಪ್ಪ ಅಂದ್ರೆ ಕರ್ಚಿಕಾಯ್ದು ಮಾಡೋಕೆ ಸೂಸ್ಲ. ಇದು ತಿಂದ ನೋಡಿದೆ, ಭಾರಿ ರುಚಿ ಆಗೈತಿ. ಇನ್ನು ಕರ್ಚಿಕಾಯಿ ಮಾಡೋದಂದ್ರೆ ಬಾಕಿ ಐತಿ. ಕರ್ಚಿಕಾಯಿ ಮಾಡೋಣ ಬರ್ರಿ.
ಯಾವ ಬರಲಿ ಪೇನ ಮತ್ತು ನಿಮ್ಮ ತಂಗಿ ಅದ ಅಲ್ಲಲ್ಲೇ ಮುದ್ದಿನ ತಂಗಿ